ಒಂದು ಕಾಲದಲ್ಲಿ ಪೆದ್ದಾಪುರ ಅನ್ನೋ ಊರಿನಲ್ಲಿ ಶಾರದಾ ಅನ್ನುವ ಒಬ್ಬ ಹಿರಿಯ ಹೆಂಗಸಿದ್ದಳು. ಶಾರದಾ ಯಾವಾಗಲೂ ತನ್ನ ಕುಟುಂಬದ ಬಗ್ಗೆ ಆಲೋಚಿಸುತ್ತಾ ಇದ್ದಳು. ಅವಳ ಮಕ್ಕಳು ರಮೇಶ್, ಅರುಣ್, ವಾಸು ಕೆಲಸ ಮಾಡಿ ಬಹಳ ದುಡ್ಡು ಸಂಪಾದಿಸುತ್ತಾ ಇದ್ದರು. ಮಕ್ಕಳು ತಮ್ಮ ಸಂಬಳದ ದುಡ್ಡನ್ನು ಪ್ರತಿ ತಿಂಗಳು ಶಾರದಳಿಗೆ ತಂದು ಕೊಡುತ್ತಾ ಇದ್ದರು. ಹಾಗೆ ಮಾಡುವುದು ಅವರ ಸೊಸೆಯಂದರಿಗೆ ಖಂಡಿತ ಇಷ್ಟವಿರ್ತಾ ಇರಲಿಲ್ಲ. ಹಾಗೆ ಒಂದು ದಿನ ಏನು ಅಂದ್ರೆ, ನೀವು ನನ್ ಮಾತನ್ನೇ ಕೇಳ್ತಾ ಇಲ್ವಲ್ಲ, ಹೆಂಡತಿ ಮಾತು ಕೇಳಿದ್ರೆ ಗಂಡಂಗೆ ಎಲ್ಲ ಒಳ್ಳೇದೇ ಆಗುತ್ತಂತೆ. ನಿಮ್ಮ ಅಮ್ಮನ ಮಾತು ಕೇಳಿದ್ರೆ ಆದಾಯ ಹೇಗೆ ಹೆಚ್ಚಾಗುತ್ತೆ ಹೇಳಿ? ನೀವು ಸಂಬಳದ ದುಡ್ಡನ್ನು ತಂದು ನನಗ್ ಕೊಡಿ, ನಾನು ಮನೆಗೆ ಬೇಕಾದ್ದನ್ನೇ ನಾನೇ ತಗೊಂಡ್ಬರ್ತೀನಿ. ನಾನು ಇನ್ನು ಬಹಳ ದುಡ್ಡು ಉಳಿತಾಯ ಮಾಡ್ತೀನಿ. ಹಾಗಂದ್ರೆ ಹೇಗೆ ಅಂಜಲಿ? ಮೊದಲಿಂದ ನಾನು ಅಮ್ಮಂಗೆ ಅಲ್ವಾ ಕೊಡ್ತಾ ಇದ್ದಿದ್ದು ಸಂಬಳದ ದುಡ್ಡು? ಅಮ್ಮ ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡ್ತಾಳೆ, ಅದರಿಂದ ನಮ್ಗೇನ್ ನಷ್ಟ ಆಗುತ್ತೆ ಹೇಳು? ಅಯ್ಯೋ, ನಷ್ಟದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ರೀ. ಪಾಪ ಅತ್ತೆಗೆ ವಯಸ್ಸಾಗಿ ಹೋಗ್ತಾ ಇದೆ ಅಲ್ವಾ, ಇನ್ನು ಕುಟುಂಬದ ಜವಾಬ್ದಾರಿ ಹೇಗೆ ನೋಡ್ಕೋತಾಳೆ ನೀವೇ ಹೇಳಿ? ಆಕೆಗೆ ನೀವು ವಿಶ್ರಾಂತಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಆ ಜವಾಬ್ದಾರಿನ ನಮಗ್ ಕೊಡಿ, ನಾವು ಮಾಡ್ತೀವಿ. ನೋಡು ಅಂಜಲಿ, ಈ ಮನೆಯಲ್ಲಿ ನನ್ ಜೊತೆ ಇನ್ನೂ ಇಬ್ಬರು ಅಣ್ಣ ತಮ್ಮಂದರಿದ್ದಾರೆ. ಅವರು ಕೂಡ ಪ್ರತಿ ತಿಂಗಳು ತಮ್ಮ ಸಂಬಳದ ದುಡ್ಡನ್ನ ಅಮ್ಮಂಗೆ ಕೊಡ್ತಾ ಇದ್ದಾರೆ. ರಮೇಶ್ ಅಣ್ಣಯ್ಯ, ವಾಸು ತಮ್ಮ ಸಂಬಳದ ದುಡ್ಡನ್ನ ಅಮ್ಮಂಗೆ ಕೊಡದೆ ಅವ್ರ ಹೆಂಡತಿಗೆ ಕೊಟ್ಟ ದಿನ ನಾನು ಕೂಡ ನಿಂಗೆ ನನ್ನ ಸಂಬಳದ ದುಡ್ಡು ಕೊಡೋದಕ್ಕೆ ಶುರು ಮಾಡ್ತೀನಿ. ಅಲ್ಲಿವರೆಗೂ ನೀನು ಮೌನವಾಗಿರು. ಹಾಗೆ ಅರುಣ್, ಅಂಜಲಿಯರು ಮಾತನಾಡಿಕೊಳ್ಳುತ್ತಾರೆ. ಅರುಣ್ ಮಾತಿಗೆ ಅಂಜಲಿ ಬಹಳ ದುಃಖ ಪಡುತ್ತಾಳೆ. ಇನ್ನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಅವನಿ ಬಹಳ ಬೇಸರ ಮಾಡ್ಕೋತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಹೋಗಿ ವಾಸುವನ್ನು ನೋಡಿ ಮುಖ ಮುದ್ರಿಸ್ಕೊಂಡು ನೋಡ್ತಾಳೆ ಅವನಿ. ಅಡಿಗೆ ಎಲ್ಲಿ ತನಕ ಬಂತು? ಅಲ್ಲಿ ನಂಗೆ ತಡವಾಗ್ತಾರಾಗಿದೆ, ನೀನು ಬೇಗ ಮಾಡಿದ್ರೆ ನಾನು ತಿಂದು ಹೋಗ್ತೀನಿ. ಚಿಚಿ, ಏನ್ ಬದುಕೋ ನಂದು. ಹೀಗೆ ಇಂಥ ಬದುಕು ಯಾರಿಗೂ ಬರಬಾರ್ದು. ಈಗ ಏನಾಯ್ತೆ ನಿಂಗೆ? ಏನ್ ಹೇಳು ಅಂತೀರಾ? ಹೆಂಡತಿನ ಕೇಳೋಣ ಅಂತಾನೆ ಇಲ್ವಾ ನಿಮ್ಗೆ? ಯಾವಾಗ ನೋಡಿದ್ರು ಅಡಿಗೆ ಮಾಡಿದ್ಯಾ, ತಿನ್ಬೇಕು, ಇದೇನಾ ನೀವು ಮಾತಾಡೋದು? ನನ್ನನ್ನ ಕೇಳೋದಿಲ್ವಾ ನೀವು? ನಾನು ಮುಖ ದುಃಖದಿಂದ ಇಟ್ಟಿದ್ದೀನಿ, ಯಾಕೆ ಹಾಗಿದೀಯ ಅಂತ ಕೇಳಲ್ವಾ ನೀವು? ಅರೆ, ನಿಂಗೇನಾಗ್ತಾ ಇದೆ? ಚೆನ್ನಾಗೇ ಇದೆಯಲ್ಲ. ನನಗೆ ತಡವಾಗ್ತಾ ಇದೆ, ನೀನು ಬಡಿಸ್ತೀಯ ಇಲ್ವಾ? ನಾನು ಸಾಯಂಕಾಲ ಬಂದು ಬೇಕು ಅಂದ್ರೆ ನೀನು ಏಕೆ ದುಃಖದಿಂದ ಇದೆಯಾ ಅಂತ ಕೇಳ್ತೀನಿ. ನೀವು ಕೂಡ ಸಾಯಂಕಾಲನೇ ಬಂದು ತಿನ್ನಿ. ಹೆಂಡತಿ ಮಾತಂದ್ರೆ ನಿಜಕ್ಕೂ ಲೆಕ್ಕನೇ ಇಲ್ಲ. ನಾನು ಈ ಮನೆಯಲ್ಲಿ ಒಂದು ಕೆಲ್ಸಕ್ಕೆ ಬಾರದ ವಸ್ತುನ? ನಾನು ಮನುಷ್ಯಳೇ ಅಲ್ವಾ? ಹಬ್ಬಬ್ಬಾ, ನಿಂಗೇನ್ ಬೇಕು ಹೇಳು? ನನಗೆ ರೇಷ್ಮೆ ಸೀರೆ ಬೇಕು. ನಿಮ್ಮಮ್ಮನ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂದ್ರು. ಮೊನ್ನೆನೆ ಸೀರೆ ಕೊಡ್ಸಿದ್ದೀನಲ್ಲ, ಈ ವರ್ಷದ ಮೊದಲಲ್ಲಿ ಸಂಕ್ರಾಂತಿಗೆ ಹಬ್ಬಕ್ಕೆ ಕೊಟ್ಟಿದ್ದಾರಂತೆ ಒಂದು ಸೀರೆ. ಇದುವರೆಗೂ ಮತ್ತೊಂದು ಸೀರೆನೆ ಕೊಟ್ಟಿಲ್ವಲ್ಲ? ಏನೋ ಆಸೆಯಿಂದ ಕೇಳಿದ್ರೆ ನಿಮ್ಮಮ್ಮ ಹಚ್ಕೋತಾನೆ ಇಲ್ಲ. ಈಗ ಏನ್ ಮಾಡು ಅಂತ ಹೇಳು? ಸೀರೆ ಬೇಕು ಅಷ್ಟೇನೆ ಅಲ್ವಾ? ಸೀರೆ ಅಲ್ಲ, ನಿಮ್ಮ ಸಂಬಳದ ದುಡ್ಡು ಬೇಕು. ಪ್ರತಿ ತಿಂಗಳು ನೀವು ನಿಮ್ಮ ಸಂಬಳದ ದುಡ್ಡು ನಂಗೆ ಕೊಡಿ, ನಾನು ಖರ್ಚು ಮಾಡ್ತೀನಿ. ಅದು ನಡೆಯದ ಕೆಲ್ಸ. ಸಂಬಳದ ದುಡ್ಡು ಅಮ್ಮನ ಹತ್ರನೇ ಹೋಗ್ಬೇಕು, ಅದೇ ನ್ಯಾಯ. ಅಂದ್ರೆ ಏನು? ನೀವು ಸಂಪಾದಿಸೋದು ನನ್ಗೆ ಸ್ವಂತ ಅಲ್ವಾ? ನಿನ್ಗೊಂದು ನಮಸ್ಕಾರ. ಈಗ ನನ್ಗೇನು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ, ನಾನು ಹೋಗ್ತೀನಿ. ನನಗೆ ಮೊದಲೇ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಎಂದು ವಾಸು ಅಲ್ಲಿಂದ ಕೋಪದಿಂದ ಹೋಗುತ್ತಾನೆ. ವಾಸುವನ್ನು ನೋಡಿ ಅವನಿ ಬೈಕೋತಾ ಇರ್ತಾಳೆ. ಇನ್ನು ಬಾಗಿಲು ತಾಟಿದ ವಾಸುವಿನ ಹತ್ತಿಗೆ ಅತ್ತಿಗೆ ಅನಾಮಿಕ ಬರುತ್ತಾಳೆ. ವಾಸು, ವಾಸು. ಹಾ ಅತ್ತಿಗೆ, ಹೇಳಿ. ತಗೊಳ್ಳಿ, ಈ ಬಾಕ್ಸ್ ತಗೋ, ಇದರಲ್ಲಿ ಸಕ್ಕರೆ ಪೊಂಗಲ್ ಇದೆ, ತಿನ್ನಪ್ಪ, ನಿನ್ಗೆ ಇಷ್ಟ ಅಂತ ಗುಡಿಯಿಂದ ತಗೊಂಬಂದಿದ್ದೀನಿ. ಓ, ಪ್ರಸಾದನ? ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಎಂದು ತೆಗೆದುಕೊಳ್ಳುತ್ತಾ ಗಡಿಬಿಡಿಯಿಂದ ಅಲ್ಲಿಂದ ಹೋಗುತ್ತಾನೆ ವಾಸು. ಇನ್ನು ವಾಸು ಹೋದ ನಂತರ ಅರುಣ್ ಹೋಗ್ತಾ ಇರ್ತಾನೆ. ಅರುಣ್, ತಗೊಳ್ಳಿ, ನೀವು ಕೇಳಿದ ಕುಂಕುಮ ತಗೊಂಬಂದಿದ್ದೀನಿ. ಈ ಕುಂಕುಮ ದಿನವೂ ಇಟ್ಕೊಂಡ್ರೆ ನಿಮ್ಗೆ ಎಲ್ಲ ಚೆನ್ನಾಗಿ ಆಗುತ್ತೆ, ತಗೊಳ್ಳಿ. ಹಾಗೆ ಅತ್ತಿಗೆ, ಮನೆಯಲ್ಲಿ ದೇವತೆ ಹಾಗೆ ನೀವಿರ್ಬೇಕಾದ್ರೆ ನಮ್ಗೇನ್ ನಡೆಯುತ್ತೆ ಹೇಳಿ? ಅಣ್ಣ ಇನ್ನು ಬಂದಿಲ್ವ ಅತ್ತಿಗೆ? ನಿಮ್ಮನೆಯ ರಾತ್ರಿ ಎಲ್ಲ ಹೊಲದ ಹತ್ರ ಕಾವಲಾಗಿದ್ರಲ್ಲ, ಬೆಳಿಗ್ಗೆನೆ ಬಂದು ಮಲಗಿದ್ದಾರೆ. ಈಗ ನಿದ್ರೆ ಮಾಡ್ತಾ ಇರ್ತಾರೆ. ಸಾಯಂಕಾಲ ಬೇಗ ಬಂದ್ಬಿಡಿ, ನಿಮಗಾಗಿ ನಾನು ಬಿರಿಯಾನಿ ಮಾಡ್ತೀನಿ, ತಿನ್ನೋರಂತೆ. ಓಹೋ, ಬಿರಿಯಾನಿ ತಿಂದು ಬಹಳ ದಿನವಾಗಿತ್ತು ಅತ್ತಿಗೆ, ಇನ್ನು ಬೇಗ ಬಂದ್ಬಿಡ್ತೀನಿ. ಹಾಗೆ ಅರುಣನ್ನು ಕೂಡ ಸಾಗು ಹಾಕಿ ಮನೆಯೊಳಗೆ ಕಾಲಿಡುತ್ತಾಳೆ ಅನಾಮಿಕಾ. ಇನ್ನು ಆಗಲೇ ಅಡಿಗೆ ಮನೆಯಿಂದ ಅಂಜಲಿ ಅವನಿ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಈ ಮನೇಲಿ ಇರ್ಲಾರ್ದೆ ಹೋಗ್ತಾ ಇದ್ದೀನಿ. ಆಕೆ ಯಾವಾಗ್ಲೂ ದೊಡ್ಡ ಸೊಸೆನೆ ಚೆನ್ನಾಗಿ ನೋಡ್ತಾರೆ, ನಮ್ಮನ್ನು ಕೆಲಸದವರ ಹಾಗೆ ನೋಡ್ತಾರೆ. ಈ ವಯಸ್ಸಲ್ಲಿ ಕೂಡ ಆಕೆ ಸಂಬಳ ದುಡ್ಡು ತಗೊಳ್ಳೋದು ಅಗತ್ಯನಾ? ಹೌದು ಅಕ್ಕ, ನಮ್ಮ ಗಂಡಂದ್ರ ಸಂಬಳ ನಮ್ಮಿಷ್ಟ ಅಲ್ವಾ? ಮಧ್ಯದಲ್ಲಿ ಆಕೆ ಹಿರ್ತಾನೆ ಏನಕ್ಕೆ ಹೇಳು? ಈ ಅತ್ತೆಂದ್ರಿದ್ದಾರಲ್ಲ, ಸೊಸೆ ಪಾಲಿಗೆ ದೆವ್ವಗಳು. ಇವ್ರನ್ನ ಏನೋ ಒಂದು ಮಾಡ್ಬೇಕು, ಆದ್ರೆ ಏನು ಮಾಡಲಾರ್ದೆ ಹೋಗ್ತಿದೀವಿ. ಯಾವಾಗ ನೋಡಿದ್ರು ಅನಾಮಿಕಾ ಅನಾಮಿಕಾ ಅಂತಾನೆ ಇರ್ತಾಳಲ್ವಾ ಆಕೆ? ಹಾಗೆ ಅವನಿ ಅಂಜಲಿಯರು ತಮ್ಮ ಅತ್ತೆ ಶಾರದಳ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಆ ಮಾತುಗಳನ್ನು ಹೊರಗಿಂದ ಕೇಳಿಸ್ಕೊತಾಳೆ ಅನಾಮಿಕಾ. ಇಷ್ಟರಲ್ಲಿ ಶಾರದಾ ಅನಾಮಿಕಳನ್ನ ನೋಡ್ತಾಳೆ. ಹಿತ್ತಲಿನಲ್ಲಿರುವ ಶಾರದಳ ಹತ್ರಕ್ಕೆ ಅನಾಮಿಕಾ ಹೋಗ್ತಾಳೆ. ಅಂಜಲಿ ಅವನಿಯರು ಕೂಡ ಹಿತ್ತಲಿನ ಹತ್ರ ಹೋಗಿ ಮರೆಯಾಗಿದ್ದು ಅವರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತಾರೆ.
ನೋಡಮ್ಮ ನಮಿಕಾ, ನನಗೇನೋ ವಯಸ್ಸಾಗ್ತಾ ಇದೆ ಅಲ್ವಾ, ಸಂಬಳದ ದುಡ್ಡು ತಗೊಂಡು ಖರ್ಚು ಮಾಡೋದು ಅಂದ್ರೆ ದೊಡ್ಡ ತಲೆನೋವಿನ ವ್ಯವಹಾರ. ಅದು ಕುಟುಂಬದ ಜವಾಬ್ದಾರಿ. ಈಗ ಆ ಜವಾಬ್ದಾರಿನ ನಾನ್ ನಿಂಗೆ ಕೊಡ್ಬೇಕು ಅಂತ ಇದ್ದೀನಿ. ಏನಂತೀಯಮ್ಮ? ಅಯ್ಯೋ ಅತ್ತೆ, ಇನ್ನು ಕೆಲವು ತಿಂಗಳ ತನಕ ಆ ಜವಾಬ್ದಾರಿನ ನೀವೇ ತಗೊಳ್ಳಿ ಅತ್ತೆ. ಸಮಯ ಬಂದಾಗ ನಾನ್ ತಗೋತೀನಿ. ಹಾಗೆ ಅನಾಮಿಕ ಅಂದಿದ್ದರಿಂದ ದೊಡ್ಡ ಸೊಸೆ ಮಾತಿಗೆ ಅಡ್ಡ ಹೇಳಲಿಲ್ಲ ಶಾರದಾ. ಅವರ ಮಾತುಗಳನ್ನು ಮರೆಯಿಂದ ಕೇಳಿಸ್ಕೊತಾ ಇರುವ ಅಂಜಲಿ ಅವನಿಯವರಿಗೆ ಒಂದು ಆಲೋಚನೆ ಬರುತ್ತೆ. ಈಕೆ ಬೇಡ ಅನ್ನೋದು, ಆಕೆ ಸರಿ ಅನ್ನೋದು, ನಮ್ಗೇನು ಈ ಕರ್ಮ? ನಮ್ಮ ಗಂಡಂದಿರ ಸಂಬಳ ನಮ್ಗೆ ಕೊಡು ಅಂತ ಕೇಳೋಣ ಬಾ. ಅತ್ತೆ ಏನ್ ಅಂದ್ಕೊಂಡ್ರು ಪರವಾಗಿಲ್ಲ, ನಾವಂತೂ ಕೇಳೋಣ ಅಕ್ಕ. ಹಾಗೆ ಆವೇಶದಿಂದ ಕೋಪದಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವನಿ ಅಂಜಲಿಯರು. ಅಲ್ಲೇ ಇರುವ ಅನಾಮಿಕಳನ್ನು ನೋಡಿ ಮುಖ ಸಣ್ಣದು ಮಾಡ್ಕೊಂಡು, ಅತ್ತೆ ನೀವು ಅನಾಮಿಕ ಅಕ್ಕಂಗೆ ಜವಾಬ್ದಾರಿ ಕೊಡ್ಬೇಕು ಅಂತಿದ್ದೀರಲ್ಲ, ಆದ್ರೆ ನಾನ್ ಹೇಳೋದನ್ನು ಕೂಡ ಒಂದ್ಸಲ ಕೇಳಿ. ಎಲ್ಲರ ಸಂಬಳದ ದುಡ್ಡು ನಿಮ್ ಹತ್ರ ಬೇಡ ಅತ್ತೆ. ನಮ್ಮ ಗಂಡನ ಸಂಬಳದ ದುಡ್ಡು ನಮ್ ಕೊಟ್ರೆ ಸಾಕು. ನನ್ ಗಂಡನ ದುಡ್ಡು ನಂಗ್ ಕೊಡಿ. ಹಾಗೆ ಕೊಟ್ರೆ ನಮಗೆ ಬೇಕಾದನ್ನ ನಾವು ನೋಡ್ಕೋತೀವಿ. ಅದರಿಂದ ನಿಮಗೂ ಶ್ರಮ ಇರಲ್ಲ. ಏನಂತೀರತ್ತೆ? ನಿಮ್ಗೆ ಕಷ್ಟವಾಗಬಾರ್ದು ಅಂತ ನಾವು ಕೆಲಸ ಮಾಡ್ತಾ ಇದೀವತ್ತೆ. ಎಲ್ಲ ನಿಮ್ಮ ಒಳ್ಳೇದಕ್ಕೆ. ಸರಿ ಕಣ್ರಮ್ಮ, ನಾನು ಆಲೋಚಿಸಿ ಹೇಳ್ತೀನಿ ಎಂದು ಶಾರದಾ ಹೇಳಿದ್ದರಿಂದ ಅವನಿ ಅಂಜಲಿಯರು ಸಂತೋಷದಿಂದ ನಗುತ್ತಾ ಅಲ್ಲಿಂದ ಹೋಗುತ್ತಾರೆ. ಅನಾಮಿಕಾ ಮಾತ್ರ ವಿಚಾರ ವ್ಯಕ್ತಪಡಿಸುತ್ತಾಳೆ. ಅತ್ತೆ, ನೀವು ಹಾಗೆ ಮಾಡೋದ್ರಿಂದ ಸಮಸ್ಯೆ ಬರೋ ಅವಕಾಶವಿದೆ. ಹಾಗೆ ಮಾಡ್ಬಿಡಿ ಅತ್ತೆ. ನೋಡಮ್ಮ, ಏಟು ಬೀಳದೆ ಚೆನ್ನಾಗಿ ಗೊತ್ತಾಗಲ್ಲ. ಏನಾದ್ರೂ ಅನುಭವಿಸ್ಬೇಕು. ಆ ಅನುಭವ ಬರ್ಬೇಕು ಅಂದ್ರೆ ಅವ್ರಿಗೊಂದು ಅವಕಾಶ ಕೊಡೋಣ. ಹಾಗೆ ಶಾರದಾ ಅಂದಿದ್ದರಿಂದ ಅನಾಮಿಕಾ ಇನ್ನೇನೋ ಮಾತನಾಡೋದಿಲ್ಲ. ಇನ್ನು ಮುಂದಿನ ತಿಂಗಳಿಂದ ಅವರವರ ಗಂಡಂದಿರ ಸಂಬಳವನ್ನು ಅವರ ಹೆಂಡತಿಯರಿಗೆ ಕೊಡು ಅಂತ ಹೇಳುತ್ತಾಳೆ ಶಾರದಾ. ಅವನಿ ಅಂಜಲಿಯರಿಗೆ ಹಿಡಿಸಲಾರದಷ್ಟು ಆನಂದವಾಗುತ್ತದೆ. ಆ ಆನಂದದಿಂದ ದುಡ್ಡನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುತ್ತಾರೆ. ಅವನಿಗೆ ಬೇಕಾದ ಸೀರೆಗಳನ್ನು ಕೊಂಡ್ಕೊತಾಳೆ. ಹಾಗೆ ಅಂಜಲಿ ಮೇಕಪ್ಗೆ ದುಡ್ಡೆಲ್ಲ ಖರ್ಚು ಮಾಡಿ ಅಂದವಾಗಿ ತಯಾರಾಗುತ್ತಾಳೆ. ಹಾಗೆ 2-3 ತಿಂಗಳ ಕಳೆಯುತ್ತದೆ. ಒಂದು ದಿನ ಅವನಿ ಅಂಜಲಿಯರು ಮಾತನಾಡಿಕೊಳ್ತಾ ಇರ್ತಾರೆ. ಏನೇ ಅವನಿ, ನಮ್ ಗಂಡಂದಿರ ಸಂಬಳ ನಮ್ಗೆ ಬರ್ತಾ ಇದೆ. ಇನ್ನು ನಮಗೆ ಬೇಕಾದ ಆಸ್ತಿ ಬಗ್ಗೆ ಆಲೋಚಿಸೋಣ. ಹೇಗಾದ್ರೂ ಸರಿ ನಮ್ಮ ಗಂಡಂದಿರ ಭಾಗ ಖರ್ಚು ಮಾಡೋಣ. ಆ ಹೊಲ ಇದೆಯಲ್ಲ, ಅದರಲ್ಲಿ ತುಂಬಾ ಭಾಗ ನಮಗೆ ಬರುತ್ತೆ. ಅದನ್ನ ಮಾರ್ಕೊಂಡ್ರೆ ನಮ್ಗೆ ಲೆಕ್ಕವಿಲ್ಲದಷ್ಟು ದುಡ್ಡು ಬರುತ್ತೆ. ಹೌದು ಅಕ್ಕ, ಆ ದುಡ್ಡಿನಿಂದ ನಾವು ಸಂತೋಷವಾಗಿರ್ಬೋದು. ಅತ್ತೆ ಹತ್ರ ತಲೆತಲಾಂತರದಿಂದ ಬರ್ತಾ ಇರುವ ಬಂಗಾರದ ಆಭರಣಗಳಿದೆ, ಅದನ್ನು ಕೂಡ ಕೇಳೋಣ. ಎಲ್ಲ ನಾವು ಸ್ವಂತ ಮಾಡ್ಕೊಂಡ ಮೇಲೆ ಇನ್ನು ಇಲ್ಲಿಂದ ಹೊರಟು ಹೋಗಿ ಬಿಡಿ ಬಿಡಿಯಾಗಿ ಬದುಕೋಣ ಅಕ್ಕ. ಹೌದೇ? ಹಾಗಾದ್ರೆ ನಾವು ಪ್ರಶಾಂತವಾಗಿ ಇರಬಲ್ಲೆವು. ಆದ್ರೆ ಹಾಗೆ ಮಾಡೋದಿಕ್ಕೆ ನಮ್ಮ ಅತ್ತೆ ಒಪ್ಕೊಳ್ಳಲ್ವಲ್ಲ. ಆಕೆ ಎಲ್ಲದಕ್ಕೂ ಅಡ್ಡ ಹೇಳ್ತಾರೆ ಅಕ್ಕ. ಮೊದ್ಲು ಆಕೆನೇ ತೊಲಗಿಸಿದ್ರೆ ಏನ್ ಮಾಡೋಣ? ಈಗ ವಿಷ ಹಾಕಿದ್ರೆ? ಹಾಗಾದ್ರೆ ಸಿಕ್ಕಾಗುತ್ತೀವಿ ಅಕ್ಕ. ನಾಗರಹಾವು ತಂದು ಆಕೆ ರೂಮಲ್ಲಿ ಬಿಡೋಣ. ನಮ್ಮ ಕೈಗೆ ಮಣ್ಣು ಅಂಟ್ಕೊಳ್ಳದ ಹಾಗಿರುತ್ತದೆ. ಅರೇ ಬಲೆ, ಚೆನ್ನಾಗಿ ಹೇಳ್ದಿಯೇ. ಹಾಗೆ ಅತ್ಯಾಸೆಯಿಂದ ಆಲೋಚಿಸುತ್ತಾರೆ ವರಗಿತ್ತಿಯರು. ತಮ್ಮ ಉಪಾಯದ ಪ್ರಕಾರವಾಗಿ ಆ ದಿನ ರಾತ್ರಿಗೆ ಶಾರದಳ ರೂಮಿಗೆ ನಾಗರಹಾವನ್ನು ಬಿಡುತ್ತಾರೆ. ಹಾಗೆ ಬಿಡುವುದನ್ನು ಅನಾಮಿಕಾ ನೋಡುತ್ತಾಳೆ. ತಕ್ಷಣ ಕೇಕೆ ಹಾಕುತ್ತಾ ಅರಚುತ್ತಾಳೆ. ಎಲ್ರೂ ಅಲ್ಲಿಗೆ ಬರ್ತಾರೆ. ಶಾರದಳ ಜೊತೆ ರಮೇಶ್, ಅರುಣ್, ವಾಸು ಕೂಡ ಅಲ್ಲಿಗೆ ಸೇರ್ಕೋತಾರೆ. ಎಲ್ಲರಿಗೂ ಅವನಿ ಅಂಜಲಿಯರು ಮಾಡ್ತಾ ಇರುವ ಕುಟಿಲ ತಿಳಿದು ಹೋಗುತ್ತೆ. ಛೀ, ನಿಜಕ್ಕೂ ನೀವು ಮನುಷ್ಯರೇನಾ? ಸ್ವಂತ ಅತ್ತನೆ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನೀವೇನು ಮನುಷ್ಯರು? ಏನು, ಅಮ್ಮನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ದಾರಾ? ಈಗಲೇ ಇವರನ್ನ ಸಾಯಿಸ್ಬಿಡ್ತೀನಿ. ನನ್ಗೆ ಯಾರು ಅಡ್ಡ ಬರಬೇಡಿ. ಇಂಥರ ಜೊತೆ ಸಂಸಾರ ಮಾಡ್ಬೇಕಂದ್ರೆ ಭಯವಾಗ್ತಾ ಇದೆ. ಇದನ್ನ ತವ್ರ ಮನೆಗೆ ಕಳಿಸ್ಬಿಡಿ. ಹಾಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅಂಜಲಿ ಅವನಿಯವರು ಮಾತ್ರ ಮೌನವಾಗಿ ತಲೆ ತಗ್ಗಿಸಿರುತ್ತಾರೆ. ಇನ್ನು ಆಗಲೇ ಅನಾಮಿಕಾ, ನೋಡಿ, ನಮ್ಮ ತಾಯಿಯ ಸ್ಥಾನವನ್ನು ಭರ್ತಿ ಮಾಡುವ ಮತ್ತೊಂದು ತಾಯಿ ಅತ್ತೆ. ಅಂತಹ ಅತ್ತೆನ ದೂರ ಮಾಡಬಾರ್ದು. ಹುಟ್ಟಿದಾಗಿನಿಂದ ಮದುವೆಯಾಗೋವರೆಗೂ ನಮಗೆ ಅಮ್ಮ ಜೊತೆಯಾಗಿರ್ತಾಳೆ. ಮದುವೆಯಾದ ನಂತರ ನಮಗೆ ಅತ್ತೆಯ ಜೊತೆ. ಅಂತಹ ಮನುಷ್ಯರನ್ನು ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಹಾಗೆ ಅನಾಮಿಕ ಅಂದಿದ್ದರಿಂದ ಅಂಜಲಿ ಅವನಿಯರು ಕಣ್ಣೀರು ಹಾಕಿಕೊಳ್ಳುತ್ತಾರೆ. ತಾವು ಮಾಡಿದ ತಪ್ಪೇನೋ ತಿಳ್ಕೊತಾರೆ. ಇನ್ನು ಶಾರದಳ ಕಾಲ್ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳ್ತಾರೆ. ನೋಡಿ ಅಮ್ಮ, ಅತ್ಯಾಸೆ ಬಹಳ ಕೆಟ್ಟದಮ್ಮ. ಅದು ಮನುಷ್ಯರನ್ನ ತಿಂದುಬಿಡುತ್ತೆ, ಬಂಧಗಳನ್ನು ನಾಶ ಮಾಡುತ್ತೆ. ಇನ್ನಾದ್ರೂ ನಿಮ್ಮಲ್ಲಿ ಬದಲಾವಣೆ ಬಂದಿದೆ, ಅಷ್ಟೇ ಸಾಕು. ಇದೇನು ಮನಸ್ಸಲ್ಲಿ ಇಟ್ಕೋಬೇಡಿ. ಸಂತೋಷದಿಂದ ನಿಮ್ಮ ಗಂಡಂದಿರ ಜೊತೆ ಇರಿ. ಅನಾಮಿಕಾ ಇಲ್ದೇ ಇದ್ರೆ ಈ ದಿನ ನಾನು ಹೀಗೆ ಮಾತನಾಡೋಕೆ ಆಗ್ತಾ ಇರ್ಲಿಲ್ಲ. ದೊಡ್ಡ ಸೊಸೆ ಅನ್ನೋದು ಇದಕ್ಕೆ ಅಮ್ಮ. ಜವಾಬ್ದಾರಿ ಮಾತ್ರವೇ ಅಲ್ಲ, ಬಂಧನಗಳನ್ನು ಕೂಡ ಗೌರವಿಸುತ್ತಾ ಕುಟುಂಬವನ್ನು ಬಂಗಾರದ ಹಾಗೆ ನೋಡ್ಕೋತಾಳೆ. ಅದಕ್ಕೆ ಇನ್ನು ಮೇಲಿಂದ ನನ್ನ ಜವಾಬ್ದಾರಿ ಎಲ್ಲ ಅನಾಮಿಕಂಗೆ ಕೊಡ್ತಾ ಇದ್ದೀನಿ. ಹಾಗೆ ಶಾರದಾ ಎಲ್ಲ ಮರೆತು ಹೋಗಿ ತಮ್ಮ ಸೊಸೆಯಂದಿರು ಚೆನ್ನಾಗಿರಬೇಕು ಎಂದು ಆಲೋಚಿಸುತ್ತಾಳೆ. ಇನ್ನು ಆಗಿನಿಂದ ಅಂಜಲಿ ಅವನಿ ದೊಡ್ಡ ಸೊಸೆ ಅನಾಮಿಕಾ ಮಾತನ್ನು ಕೇಳಿಕೊಳ್ಳುತ್ತಾ ಚೆನ್ನಾಗಿರ್ತಾರೆ. ಅನಾಮಿಕಾ ಕುಟುಂಬದಲ್ಲಿ ಕಲಹ ಸಮಸ್ಯೆಗಳು ಬಾರದ ಹಾಗೆ ಎಲ್ಲರೂ ಸಂತೋಷವಾಗಿರುವ ಹಾಗೆ ನೋಡ್ಕೋತಾಳೆ.
ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಚಳಿ ಹೆಚ್ಚಾಗಿ ಇದ್ದುದರಿಂದ ಶಾರದಾ ತಡೆಯಲಾರದೆ ಕಂಬಳಿ ಹೊದ್ಕೊಂಡು ಮನೆಯಿಂದ ಹೊರಗೆ ಬರ್ತಾಳೆ. ಅಲ್ಲಿ ಚಳಿಗೆ ಬೆಂಕಿ ಹಾಕಿಕೊಂಡು ಶಾರದಳ ಗಂಡ ಪ್ರಸಾದ್ ಕೂತಿರ್ತಾನೆ. ಶಾರದನ್ನು ನೋಡಿ ನಗ್ತಾ ಇರುವ ಪ್ರಸಾದ್, ಬಾ ಶಾರದಾ ಬಾ. ಗಂಡಸರಿಗೆ ಭಯಪಡದ ಹೆಂಗಸರೆಲ್ಲ ಈ ಚಳಿಗೆ ಗಡಗಡ ನಡ್ಗಿ ಹೋಗ್ಲೇಬೇಕು. ಅದಕ್ಕೆ ಗಂಡಸರಿಗೆ ಈ ಚಳಿಗಾಲ ಅಂದ್ರೆ ತುಂಬಾ ಇಷ್ಟ. ಇನ್ನು ನಿಲ್ಲಿಸ್ತೀರಾ? ಮನೇಲಿ ನಿಜಕ್ಕೂ ಇರ್ಲಾರ್ದೆ ಹೋಗ್ತಾ ಇದೀನಿ, ಚಳಿನ ತಡಿಲಾರ್ದೆ ಹೋಗ್ತಾ ಇದೀನಿ. ಒಂದು ಚಳಿಗಾಲದಲ್ಲಿ ನಾವು ಈ ಚಳಿಗೆ ಬೆಂಕಿ ಕಾಯಿಸ್ಕೊಂಡು ಬೆಚ್ಚಗಿರ್ತೀವಿ. ಮಿಕ್ಕ ದಿನಗಳಲ್ಲಿ ನೀವೇ ನಮ್ಮನ್ನ ಬೆಂಕಿ ಹಾಕಿ ಕಾಯಿಸ್ಕೋತಿರಲ್ಲ. ನಂಗೆ ಕೋಪ ತರಿಸ್ಬೇಡಿ, ನಿಜಕ್ಕೂ ಹೇಳ್ತಾ ಇದೀನಿ, ನನ್ನಿಂದ ಆಗ್ತಾ ಇಲ್ಲ. ಇಬ್ಬರು ಸೊಸೆಯಂದ್ರು ಮನೇಲಿದ್ದಾರಲ್ಲ, ಅವ್ರನ್ನೇನಾದ್ರೂ ಬಿಸಿಯಾಗಿ ಮಾಡ್ಕೊಡು ಅಂತ ಕೇಳ್ಬಾರ್ದಾ? ಅವರಿಬ್ಬರು ನಾನು ಏನ್ ಕೇಳಿದ್ರು ತಕ್ಷಣ ತಂದ್ಕೊಡ್ತಾರೆ. ಆದ್ರೆ ನಾನೇ ಅವ್ರನ್ನೇನು ಕೇಳಲಾರ್ದೆ ಹೋಗ್ತಾ ಇದ್ದೀನಿ. ಏನಾಯ್ತು? ಯಾಕೆ ಕೇಳ್ದೆ ಇದ್ದೀಯಾ? ಈ ಮಧ್ಯ ಅವರಿಬ್ಬರು ಪೈಪೋಟಿ ಮೇಲೆ ನನ್ ಮೇಲೆ ಪ್ರೇಮ ತೋರಿಸ್ತಾ ಇದಾರೆ ಅನ್ಸುತ್ತೆ. ನನ್ನ ಹತ್ರ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಒದ್ದಾಡ್ತಾ ಇದಾರೆ ಅನ್ನಿಸ್ತಾ ಇದ್ದೀರಿ. ಅವ್ರು ಏನ್ ಮಾಡಿದ್ರು ನಾನು ಹೊಗಳಿದ್ರೆ ಸಾಕು, ಇನ್ನೊಬ್ರು ಮುಖ ತಿರುಗಿಸ್ತಾ ಇದ್ದಾರೆ. ಅಂದ್ರೆ ಹೇಗೆ? ಸ್ವಲ್ಪ ವಿವರವಾಗಿ ಹೇಳು. ದೊಡ್ಡ ಸೊಸೆ ಅನಾಮಿಕಳನ್ನ ಹೊಗಳಿದ್ರೆ ಚಿಕ್ಕವಳು ಅಂಜಲಿಗೆ ಹಿಡ್ಸೋದಿಲ್ಲ, ಮುಖ ತಿರ್ಸ್ಕೊಂಡು ಹೊಟ್ಟೋಗ್ತಾಳೆ. ನಂಗೆ ಗೊತ್ತಿದ್ದ ಹಾಗೆ ಅವರಿಬ್ಬರ ಮಧ್ಯೆ ಏನಾದ್ರೂ ಜಗಳ ನಡೆದಿರ್ಬೇಕು ಅನ್ನಿಸ್ತಾ ಇದೆ. ಅತ್ತೆಯಾಗಿದ್ದು ಅವರಿಬ್ರನ್ನ ಒಂದು ಮಾಡೋದು ಬಿಟ್ಟು ಅವರು ಜಗಳವಾಡ್ತಾ ಇದ್ದಾರೆ ಅಂತ ಸಂತೋಷದಿಂದ ಹೇಳ್ತಾ ಇದೆಯೇ? ಇದನ್ನೇ ಶುನಕಾನಂದ ಅಂತಾರೆ. ಅವರಲ್ಲೇ ಅವರಿಗೆ ಜಗಳವನ್ನಿಟ್ಟು ನೀನು ಆನಂದ ಪಡ್ಬೇಕು ಅನ್ಕೋತಾ ಇದೀಯಾ? ಅಬ್ಬಾ ಅದಲ್ಲ ರೀ, ಮತ್ತೆ ಅವರಿಬ್ಬರೇ ಒಂದಾಗಿ ಹೋಗ್ತಾರೆ ಅಂತ ನೋಡ್ತಾ ಇದ್ದೀನಿ. ಹಾಗೆ ಶಾರದಾ ಪ್ರಸಾದ್ ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಬೆಡ್ಶೀಟ್ ತಗೊಂಡು ಅನಾಮಿಕಾ ಬರ್ತಾಳೆ. ಅತ್ತೆ ಅತ್ತೆ, ನೀವ್ ಇಲ್ಲಿದ್ದೀರಾ? ನಿಮ್ಗಾಗಿ ಅಂತ ಬೆಡ್ಶೀಟ್ ತಗೊಂಡ್ಬಂದಿದ್ದೀನಿ. ತುಂಬಾ ಚಳಿಯಾಗಿದೆ ಅಂದ್ರಲ್ಲ, ಅದಕ್ಕೆ ನನ್ನ ಬೆಡ್ಶೀಟ್ ಕೂಡ ತಗೊಂಡ್ಬಂದಿದ್ದೀನಿ. ನನ್ನ ಹೊದಿಕೆಯನ್ನು ಕೂಡ ಹೊದ್ಕೊಳ್ಳೆಯತ್ತೆ, ಸ್ವಲ್ಪ ನಿಮ್ಗೆ ಚಳಿ ಕಡಿಮೆ ಆಗುತ್ತೆ. ಹಾಗೆ ಅನಾಮಿಕಾ ಇಲ್ಲಿ ಕೊಡು ಎಂದು ಅನಾಮಿಕಾ ತಂದ ಹೊದಿಕೆಯನ್ನು ಕೂಡ ಹೊದ್ಕೋತಾಳೆ ಶಾರದಾ. ಇನ್ನು ಆಗಲೇ ಮತ್ತೊಂದು ಕಡೆಯಿಂದ ಅಂಜಲಿ ಬರುತ್ತಾಳೆ. ಅಂಜಲಿ ಕೂಡ ತನ್ನ ಅತ್ತೆಗೆ ಒಂದು ಹೊದಿಕೆ ತಂದಿರುತ್ತಾಳೆ. ಅತ್ತೆ, ನಿಮ್ಗೆ ಹೊದಿಕೆ ತಂದಿದ್ದೀನಿ, ಇದನ್ನ ಹೊದ್ಕೊಂಡ್ರೆ ಚಳಿ ನಿಮಗಿರಲ್ಲ, ಹಾಕೊಳ್ಳಿ ಅತ್ತೆ. ಅರೆ, ಈಗ್ಲೇ ಅನಾಮಿಕಾ ಒಂದು ಹೊದಿಕೆ ತಂದು ಕೊಟ್ಟಿದ್ದಾಳಮ್ಮ, ಸರಿ ಹೋಗುತ್ತೆ. ನಿನಗಿಂತ ಮೊದ್ಲೇ ನಾನು ಬೆಡ್ಶೀಟ್ ತಂದಿದ್ದೀನಿ, ಇನ್ನು ಅತ್ತೆಗೆ ಮತ್ತೊಂದು ಬೆಡ್ಶೀಟ್ ಅಗತ್ಯವಿಲ್ಲ. ಅಂಜಲಿ, ಹೋಗಿ ಆ ಬೆಡ್ಶೀಟು ನೀನೇ ಹೊದ್ಕೋ. ಹಾಗೆ ಅನಾಮಿಕಾ ಹೇಳಿದ್ದರಿಂದ ಅಂಜಲಿಗೆ ಕೋಪ ಬರುತ್ತದೆ. ಆ ಕೋಪದಿಂದಲೇ ಅಡಿಗೆ ಮನೆಗೆ ಹೋದ ಅಂಜಲಿ ತನ್ನ ಅತ್ತೆಗಾಗಿಯೇ ಬಿಸಿ ಬಿಸಿಯಾಗಿ ಸೂಪ್ ಮಾಡ್ಕೊಂಡು ತಗೊಂಡ್ಬರ್ತಾಳೆ. ಅತ್ತೆ ತಗೊಳ್ಳಿ, ಈ ಸೂಪ್ ಕುಡಿದ್ರೆ ನಿಜಕ್ಕೂ ಚಳಿನೇ ಗೊತ್ತಾಗಲ್ಲ, ನಿಜಕ್ಕೂ ಒಂದ್ಸಲ ಕುಡಿದ್ ನೋಡಿ. ಹಾಗೆ ಅಂಜಲಿ, ಇಲ್ಲಿ ಕೊಡು ಎಂದು ಆ ಸೂಪನ್ನು ಕುಡಿಯುತ್ತಾಳೆ ಶಾರದಾ. ಬಹಳ ರುಚಿಯಾಗಿರುತ್ತೆ. ಹಾಗೆ ಆ ಸೂಪ್ ಕುಡಿದ ತಕ್ಷಣ ಸ್ವಲ್ಪ ಬೆಚ್ಚಗೆ ಕೂಡ ಅನ್ಸುತ್ತೆ. ಶಾರದಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಅಮ್ಮ ಅಂಜಲಿ, ನಿಜಕ್ಕೂ ಇದು ತುಂಬಾ ಚೆನ್ನಾಗಿದೆ ಅಮ್ಮ, ಬಿಸಿಯಾಗಿ ಕೂಡ ಇದೆ. ಇದನ್ನ ದಿನವೂ ನಂಗೆ ಮಾಡಿಕೊಡ್ತೀಯಾ? ಹಾಗೆ ಅತ್ತೆ, ನಿಮಗಾಗಿ ಅಂತ ಖಚಿತವಾಗಿ ಮಾಡ್ಕೊಡ್ತೀನಿ. ಹಾಗೆ ಗರ್ವ ಪಡುತ್ತಾ ಅಂಜಲಿ ಹೇಳುತ್ತಾಳೆ. ಅನಾಮಿಕಳ ಕಡೆ ನೋಡಿ ನಗುತ್ತಾಳೆ ಅಂಜಲಿ. ಇನ್ನು ಅನಾಮಿಕಾ ಮಾತ್ರ ಮೌನವಾಗಿ ಇರುತ್ತಾಳೆ. ಪ್ರಸಾದ್ ಮಾತ್ರ ಸೊಸೆಯರಿಬ್ಬರನ್ನು ಗಮನಿಸ್ತಾ ಇರ್ತಾನೆ. ಇನ್ನು ಸೊಸೆಯಂದಿರಿಬ್ಬರು ತಮ್ಮ ತಮ್ಮ ರೂಮಿಗೆ ಹೊರಟು ಹೋದ ಮೇಲೆ ಶಾರದಳನ್ನು ನೋಡಿ ಪ್ರಸಾದ್, ನೀನ್ ಹೇಳಿದ್ದು ನಿಜಾನೇ ಶಾರದಾ. ಸೊಸೆಯರಿಬ್ಬರು ಪೈಪೋಟಿ ಮೇಲೆ ನಿನ್ ಹತ್ರ ಮಾರ್ಕು ಹೊಡಿಬೇಕು ಅಂತ ನೋಡ್ತಾ ಇದ್ದಾರೆ. ಇಷ್ಟಕ್ಕೂ ಅವರಿಬ್ಬರಲ್ಲಿ ನಿನ್ಗೆ ಯಾರಂದ್ರೆ ಇಷ್ಟ? ನಾನು ಯಾರನ್ನು ಇಷ್ಟಪಡಲ್ಲ ರೀ, ಇಬ್ಬರನ್ನು ಸಮಾನವಾಗಿಯೇ ನೋಡ್ತೀನಿ. ಇಲ್ಲ ಅಂದ್ರೆ ದೊಡ್ಡ ಸೊಸೆ ಅನಾಮಿಕಾ ಸ್ವಲ್ಪ ಪದ್ಧತಿಯಾಗಿರ್ತಾಳೆ, ದೊಡ್ಡವರ ಮೇಲೆ ಪ್ರೇಮ ತೋರಿಸ್ತಾ ಇರ್ತಾಳೆ. ಚಿಕ್ಕ ಸೊಸೆ ವಿಷಯದಲ್ಲಿ ಅದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ನನ್ಗೆ. ಆದ್ರೆ ಶಾರದಾ, ಅವಳು ನಿನ್ನ ಆರೋಗ್ಯದ ಮೇಲೆ ಹೆಚ್ಚು ಶ್ರದ್ಧೆ ಬಿಡ್ತಾ ಇದ್ದಾಳೆ ಅನ್ಸುತ್ತೆ. ದೊಡ್ಡ ಸೊಸೆ ಬೆಡ್ಶೀಟ್ ಮಾತ್ರ ಕೊಟ್ಲು, ಆದ್ರೆ ಚಿಕ್ಕ ಸೊಸೆ ಬೆಡ್ಶೀಟ್ ಜೊತೆ ಸೂಪ್ ಕೂಡ ಮಾಡಿ ತಂದ್ಕೊಟ್ಟಿದ್ದಾಳೆ. ಅಂದ್ರೆ ಅವಳು ನಿನ್ನ ಮೇಲೆ ಇನ್ನೂ ಹೆಚ್ಚು ಪ್ರೇಮ ತೋರಿಸ್ತಾ ಇದ್ದಾಳೆ ಅಂತಲ್ವಾ ಅರ್ಥ? ಅದು ನಿಜನೇ. ಈಗ ಅವ್ರ ಬಗ್ಗೆ ಆಲೋಚಿಸೋದೇನಕ್ಕೆ ಹೇಳಿ? ಆದರೆ ಅವರಿಬ್ಬರನ್ನು ಅವಾಗವಾಗ ಪರೀಕ್ಷಿಸಬೇಕು ಅನ್ನಿಸ್ತಾ ಇರುತ್ತೆ. ಅವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಬುದ್ಧಿವಂತಿಕೆ ಇದೆ, ಯಾರು ಸ್ವಾರ್ಥವಾಗಿ ಆಲೋಚಿಸ್ತಾರೋ ತಿಳ್ಕೊಬೇಕು ಅನ್ಕೋತಾ ಇದ್ದೀನಿ ರೀ. ಅಂದ್ರೆ ಅವರಿಬ್ಬರಿಗೂ ಒಂದು ಪರೀಕ್ಷೆ ಇಡ್ಬೋದಲ್ಲ, ಆಗ ಗೊತ್ತಾಗುತ್ತೆ ಯಾರು ನಿನ್ನ ಚೆನ್ನಾಗಿ ಅಭಿಮಾನಿಸ್ತಾರೆ, ಈಗ್ಲೇ ತಿಳಿದು ಹೋಗುತ್ತೆ. ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಇನ್ನು ನಾಳೆ ಅವರಿಗೆ ಒಂದು ಪರೀಕ್ಷೆ ಕೊಡ್ತೀನಿ, ಯಾರು ಗೆಲ್ತಾರೋ ನೋಡ್ತೀನಿ. ಹಾಗೆ ಪ್ರಸಾದ್ ಶಾರದರು ಮಾತನಾಡಿಕೊಳ್ಳುತ್ತಾರೆ. ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಬೆಡ್ಶೀಟ್ ಹೊದ್ಕೊಂಡು ಶಾರದಾ
ಚಳಿಯನ್ನು ತಡೆಯಲಾರದೆ ಬಹಳ ಗಡಗಡ ನಡುಗುತ್ತಾ ಇರ್ತಾಳೆ. ಅಯ್ಯೋ, ಈ ಚಳಿ ಸಾಯಿಸ್ತಾ ಇದೆಯೋ, ಚಳಿಯಿಂದ ನಾನು ಹೋಗೋ ಹಾಗಿದ್ದೀನಿ. ಚಳಿಗಾಲ ಏನು ಒಂದೇ ದಿನ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ. ಅತ್ತೆ, ಏನಾಯ್ತು ನಿಮ್ಗೆ? ಯಾಕೆ ಹಾಗೆ ನಡುಗ್ತಾ ಇದ್ದೀರಾ? ನನ್ನಿಂದ ಆಗ್ತಾ ಇಲ್ಲಮ್ಮ, ಈ ಚಳಿನ ತಡಿಲಾರ್ದೆ ಇದ್ದೀನಿ, ಈ ಚಳಿನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ. ಅಂದ್ರೆ ನಾನು ಏನೋ ಒಂದು ಮಾಡ್ತೀನಿ ಇರಿಯತ್ತೆ. ಇಷ್ಟರಲ್ಲಿ ಅಲ್ಲಿಗ ಅನಾಮಿಕಾ ಕೂಡ ಬರುತ್ತಾಳೆ. ಅಲ್ಲಿ ಅಂಜಲಿ ಇರುವುದನ್ನ ನೋಡಿ ಏನೋ ಮಾತನಾಡದೆ ಮೌನವಾಗಿರುತ್ತಾಳೆ ಅನಾಮಿಕಾ. ಆದರೆ ಶಾರದಾ ಸೇರಿಸ್ಕೊಂಡು ಮಾತಾಡ್ತಾಳೆ. ನೋಡಮ್ಮ ಅನಾಮಿಕಾ, ನೀನು ಬಂದಿದ್ಯಾ, ಆದ್ರಿಂದ ನಿಮ್ಮಿಬ್ಬರಿಗೂ ಒಂದು ಪರೀಕ್ಷೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದೇನು ಅಂದ್ರೆ, ನಾನು ದಿನಾನು ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅಂತ ನೀವು ಚಳಿಯಿಂದ ನನ್ನನ್ನು ಕಾಪಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೀವೇನ್ ಮಾಡ್ತಿರೋ ಮಾಡಿ, ನನಗೆ ಮಾತ್ರ ಚಳಿ ಆಗ್ಬಾರ್ದು. ನಿಮ್ಮಿಬ್ಬರಿಗೂ ಒಂದು ದಿನ ಮಾತ್ರನೇ ಸಮಯ ಕೊಡ್ತಾ ಇದ್ದೀನಿ. ಇಷ್ಟರೊಳಗೆ ನೀವು ನನಗೆ ಚಳಿಯಾಗದ ಹಾಗೆ ಮಾಡಿದ್ರೆ ನಾನು ಬಹಳ ಸಂತೋಷ ಪಡ್ತೀನಿ. ಅಯ್ಯೋ ಅತ್ತೆ, ಈ ಸಮಯಕ್ಕಾಗಿಯೇ ನಾನು ಬಹಳ ದಿನದಿಂದ ನೋಡ್ತಾ ಇದ್ದೀನಿ. ಇಷ್ಟು ದಿನಕ್ಕೆ ನಂಗೆ ಅವಕಾಶ ಬಂದಿದೆ. ಈಗ ನಾನು ಏನ್ ಮಾಡ್ತೀನೋ ನೋಡಿ. ಅಮ್ಮ ಅಂಜಲಿ, ನೀನ್ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷವಾಗುತ್ತೆ. ನಿನ್ನ ಪ್ರಯತ್ನ ನೀನ್ ಮಾಡಿ ಗೆಲ್ಲು. ಹಾಗೆ ಅತ್ತೆ ಎಂದು ಹೇಳಿದ್ದರಿಂದ ಮತ್ತೊಂದು ಕಡೆ ಅನಾಮಿಕಾ ಏನೋ ಮಾತನಾಡದೇ ಇರುತ್ತಾಳೆ. ಇನ್ನು ಶಾರದಾ ತನ್ನ ದೊಡ್ಡ ಸೊಸೆಯನ್ನು ನೋಡುತ್ತಾ ಹೀಗಂತಾಳೆ. ನೋಡಮ್ಮ ಅನಾಮಿಕಾ, ಇಲ್ಲಿ ನೋಡು, ನಿನ್ನನ್ನು ನೀನು ನಿರೂಪಿಸಬೇಕಾದ ಸಮಯ ಬಂದಿದೆ. ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸುವ ಸಮಯ ಕೂಡ ಬಂದಿದೆ ಅಮ್ಮ. ಅತ್ತೆ, ನನ್ ಪ್ರಯತ್ನ ನಾನ್ ಮಾಡ್ತೀನಿ. ಹಾಗೆ ಅಂದಿದ್ದರಿಂದ ಶಾರದಂಗೆ ಸ್ವಲ್ಪ ಅನುಮಾನ ಬರುತ್ತದೆ. ಇನ್ನು ಮಾರನೇ ದಿನಕ್ಕಾಗಿ ಎದುರು ನೋಡುತ್ತಾಳೆ ಶಾರದಾ. ಅಂದುಕೊಂಡ ಹಾಗೆ ಸೊಸೆಯರಿಬ್ಬರು ತಮ್ಮ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಿದ್ಧವಾಗಿರ್ತಾರೆ. ಶಾರದಂಗೆ ಚಳಿ ಇಲ್ಲದ ಹಾಗೆ ಮಾಡಬೇಕು ಎಂದು ಅವರ ಧ್ಯೇಯ. ಅದೇನು ಪ್ರಪಂಚ ಯುದ್ಧ ಮಾಡಿದ ಹಾಗಾಗಿರುತ್ತೆ ಅವರ ಪರಿಸ್ಥಿತಿ. ಇನ್ನು ಮಾರನೇ ದಿನ ಬಂದೇ ಬರುತ್ತದೆ. ಅಲ್ಲಿವರೆಗೂ ಅಂಜಲಿ ಬಜಾರ್ಗೆ ಹೋಗಿ ಏನೇನೋ ವಸ್ತುಗಳು, ಬಟ್ಟೆಗಳು ತರುತ್ತಾಳೆ. ಅದನ್ನು ತೆಗೆದುಕೊಂಡು ಬಂದು ಶಾರದಾಳ ಮುಂದೆ ಇಡ್ತಾಳೆ. ಅತ್ತೆ, ತಗೊಳ್ಳಿ, ಇದೇ ಸ್ವೆಟರು. ಇದನ್ನ ಹಾಕೊಂಡ್ರೆ ಚಳಿ ನಿಜಕ್ಕೂ ಆಗೋದಿಲ್ಲ. ಇನ್ನು ನಿಮಗಾಗಿ ಬೇರೆ ಬಟ್ಟೆಗಳು ಕೂಡ ತಂದಿದ್ದೀನಿ. ಇದು ನಿಮಗೆ ಚಳಿನ ನಿಜಕ್ಕೂ ಬರೋದೇ ಬಿಡಲ್ಲ, ಕಡಿಮೆ ಆಗುತ್ತೆ. ನೀವು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಸೂಪ್ ತಗೊಂಡ್ಬಂದಿದ್ದೀನಿ. ಪ್ರತಿ ಹೊತ್ತು ನಾನು ಸೂಪ್ ಕೊಡ್ತಾ ಇರ್ತೀನಿ. ಇದರಿಂದ ನಿಮ್ಗೆ ಚಳಿ ಅನ್ನೋದೇ ಗೊತ್ತಾಗಲ್ಲ. ನೋಡಿದ್ರತ್ತೆ, ನಾನೇನೋ ನಿಮ್ಗೆ ಈಗ ಅರ್ಥವಾಗಿದೆ ಅಲ್ಲ? ಹೌದಮ್ಮ ಅಂಜಲಿ, ಇದನ್ನ ಹಾಕೊಂಡ ಮೇಲೆ ಚಳಿ ಅನ್ನೋದು ನನ್ನ ಹತ್ರಕ್ಕೆ ಬರಲ್ಲ ಅನ್ನಿಸ್ತಾ ಇದೆ. ಚೆನ್ನಾಗಿ ಆಲೋಚಿಸ್ದೆ ತಾಯಿ, ನೀನು ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸ್ತಾ ಇದೀಯ. ಇನ್ನು ನೀವು ನಿಮ್ಮ ದೊಡ್ಡ ಸೊಸೆ ಏನ್ ಮಾಡ್ತಾಳೋ ಕೇಳಿ ಅತ್ತೆ. ಓ, ಕೇಳ್ತೀನಮ್ಮ, ಕೇಳ್ತೀನಿ. ಅಮ್ಮ ಅನಾಮಿಕಾ, ಅನಾಮಿಕಾ ನೀನೇ ಅಮ್ಮ, ಹೇಳಿ ಅತ್ತೆ. ಅದೇಮ್ಮ, ನನಗೆ ಚಳಿ ಬಾರದ ಹಾಗೆ ನೀನೇನ್ ಆಲೋಚನೆ ಮಾಡಿದ್ದಿ? ತುಂಬಾ ಆಲೋಚಿಸಿದ್ದೀನಿ ಅತ್ತೆ, ಇನ್ನು ಮಾಡಬೇಕಾಗಿದ್ದು ಮಾಡ್ತೀನಿ ಎಂದು ಅನಾಮಿಕಾ ಹಿತ್ತಲಿಗೆ ಹೋಗಿ ಮಣ್ಣನ್ನು ತೆಗೆದುಕೊಂಡು ಬರ್ತಾಳೆ. ಹಸುವಿಗಳ ಹತ್ತಿರದಿಂದ ಸಗಣಿಯನ್ನು ಕೂಡ ತರ್ತಾಳೆ. ಹಾಗೆ ಆ ಸುತ್ತಮುತ್ತಲು ಇರುವ ಗಿಡಗಳನ್ನು, ಸೊಪ್ಪುಗಳನ್ನು ತರುತ್ತಾಳೆ. ಅವುಗಳೆಲ್ಲವನ್ನು ಸೇರಿ ತನ್ನ ಮನೆಗೆ ಬಳಿಯುತ್ತಾಳೆ. ಬಹಳ ದಪ್ಪವಾಗಿ ಮಣ್ಣನ್ನು ಮೆತ್ತುತ್ತಾ ಇರ್ತಾಳೆ. ಅದನ್ನು ನೋಡಿ ಅಂಜಲಿ ನಗುತ್ತಾಳೆ. ಅರೆ, ಅನಾಮಿಕಾ ಅಕ್ಕಂಗೆ ಹುಚ್ಚು ಹಿಡಿದ ಹಾಗಿದೆ ಅನ್ನಿಸ್ತಾ ಇದೆ. ನೋಡಿ ಏನ್ ಮಾಡ್ತಾ ಇದ್ದಾಳೆ. ನಾನೇನು ಹುಚ್ಚಿ ಅಲ್ಲ ಅತ್ತೆ, ಇನ್ನು ನೀವು ಮನೆಯೊಳಗೆ ಹೋಗಿ ನೋಡಿ. ಹಾಗೆ ಅಮ್ಮ, ಈಗ್ಲೇ ಹೋಗಿ ನೋಡ್ತೀನಿ. ಹಾಗೆ ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಹಾಗೆ ಮನೆಯೊಳಗೆ ಹೋಗುತ್ತಲೇ ಬಹಳ ಬೆಚ್ಚಗೆ ಅನಿಸುತ್ತದೆ. ಚಳಿ ನಿಜಕ್ಕೂ ತಿಳಿಯೋದಿಲ್ಲ. ಅದನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ. ಅನಾಮಿಕಾ ಮಾಡಿದ ಕೆಲಸಕ್ಕೆ ಉಬ್ಬಿ ತಬ್ಬಿ ಸಂತೋಷಿಸುತ್ತಾಳೆ. ಆಹಾ, ಅದ್ಭುತ ಅನಾಮಿಕಾ, ಬಹಳ ಚೆನ್ನಾಗಿ ಆಲೋಚಿಸಿದ್ಯಾ. ನೀನು ಮಾಡಿದ ಕೆಲಸಕ್ಕೆ ನಾನು ನಿನ್ನನ್ನು ಮೆಚ್ಚದೇ ಇರಲಾರೆ. ಅತ್ತೆ, ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಲ್ಲ. ಹೌದಮ್ಮ, ಚೆನ್ನಾಗಿ ಮಾಡಿದ್ಯಾ. ಆದ್ರೆ ನೀನು ಆ ಬಟ್ಟೆಗಳಿಗಾಗಿ ಬಹಳ ದುಡ್ಡೇ ಖರ್ಚು ಮಾಡಿದ್ಯಾ. ಆದ್ರೆ ಅನಾಮಿಕಾ ಹಾಗೆ ಮಾಡಿಲ್ಲ. ದುಡ್ಡು ಖರ್ಚಿಲ್ಲದೆ ಪ್ರಕೃತಿಯಲ್ಲಿ ಸಿಗುವ ಮಣ್ಣಿನಿಂದ, ಸಗಣಿಯಿಂದ ಒಳ್ಳೆ ಪ್ರಯತ್ನ ಮಾಡಿದ್ದಾಳೆ. ಇದರಿಂದ ಎಂತಹ ಖರ್ಚುಗಳು ಆಗಿಲ್ಲ. ಅದೇ ಬುದ್ಧಿವಂತಿಕೆ ಕೆಲಸ ಅಂತ. ಇನ್ನು ನೀವು ನಿಶ್ಚಿಂತೆಯಿಂದ ಮಲಗಬಹುದು ಅತ್ತೆ, ನಿಮ್ಗೆ ಎಂತಹ ಚಳಿನೂ ಇರೋದಿಲ್ಲ. ಹಾಗೆ ಅನಾಮಿಕಾ ಮಾಡಿದ ಕೆಲಸಕ್ಕೆ ಶಾರದಾ ಮೆಚ್ಚಿಕೊಳ್ಳುತ್ತಾಳೆ. ಇನ್ನು ಅಂಜಲಿ ಕೂಡ ಶಾರದಾ ಹೇಳಿದ ವಿಷಯವನ್ನ ಬಹಳ ಆಲೋಚಿಸುತ್ತಾಳೆ. ಅನಾಮಿಕಾ ಮಾಡಿದ ಕೆಲಸ ಒಳ್ಳೆಯದು ಎಂದು, ಹಾಗೆ ಮಾಡಿದ್ದರಿಂದ ನಷ್ಟ ಕೂಡ ಏನೂ ಇಲ್ಲ ಎಂದು ಅನಿಸಿ ಅನಾಮಿಕಳನ್ನು ಅವಳು ಕೂಡ ಮೆಚ್ಚಿಕೊಳ್ಳುತ್ತಾಳೆ. ಅಕ್ಕ, ನಾನು ನಿನಗಿಂತ ಮೇಲುಗೈ ಸಾಧಿಸ್ಬೇಕು ಅಂತ ಎಷ್ಟೋ ಪ್ರಯತ್ನಿಸಿದೆ, ಆದ್ರೆ ಆಗಿಲ್ಲ. ನೀನು ಸಹನೆಯಿಂದ ಮಾಡಿದೆ. ಗೆಲ್ಲಬೇಕು ಅನ್ನೋದೇ ಒಳ್ಳೇದು ಮಾಡ್ಬೇಕು ಅಂತ ನೋಡ್ದೆ, ಆದ್ರೆ ನಾನು ನಿನ್ ಮೇಲೆ ಗೆಲ್ಬೇಕು ಅಂತ ನೋಡ್ದೆ. ಅದೇ ನಮ್ಮಿಬ್ಬರಿಗೆ ಭೇದ. ಅದಕ್ಕೆ ಅಕ್ಕ, ನೀನು ತುಂಬಾ ಒಳ್ಳೆಯವಳು. ಇನ್ಮೇಲೆ ನಾನು ಕೂಡ ನಿನ್ನ ದಾರಿಲೇ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅಂಜಲಿ, ನಾನು ಯಾವತ್ತೂ ನಿನ್ನ ವಾರಗಿತ್ತಿಯಾಗಿ ನೋಡಿಲ್ಲ, ನನ್ನ ತಂಗಿ ಹಾಗೆ ನೋಡಿದ್ದೀನಿ. ಬಹಳ ಸಂತೋಷ. ಇನ್ನು ನನ್ನ ಸೊಸೆಯರಿಬ್ಬರು ಕಲಿತು ಹೋಗಿದ್ದಾರೆ. ಈ ಶುಭ ಸಮಯದಲ್ಲಿ ನಾವೆಲ್ಲ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ.
ಹೌದು ಹೌದು, ಬಿರಿಯಾನಿ ಜೊತೆ ಚಿಕನ್ ಪಕೋಡ ಕೂಡ ಮಾಡಿ ತಿಂದ್ರೆ ಭಲೇ ಚೆನ್ನಾಗಿರುತ್ತೆ. ಹಾಗೆ ಪ್ರಸಾದ್ ಹೇಳುತ್ತಲೇ ಎಲ್ಲರೂ ನಗುತ್ತಾರೆ. ಇನ್ನು ಆಗಿನಿಂದ ವಾರಗಿತ್ತಿಯರಿಬ್ಬರು ಸಂತೋಷದಿಂದ ಇರುತ್ತಾರೆ. ಶಾರದ ಕೂಡ ಚಳಿಗೆ ಭಯಪಡದೆ ಆನಂದದಿಂದ ಜೀವಿಸುತ್ತಾಳೆ. ತನ್ನ ಸೊಸೆಯರಿಬ್ಬರು ಬಹಳ ಬುದ್ಧಿವಂತರು ಎಂದು ಎಲ್ಲರಿಗೂ ಹೇಳುತ್ತಾ ಗರ್ವ ಪಡುತ್ತಾಳೆ ಶಾರದಾ.